ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀ ಕೊತ್ತೂರು ಜಿ ಮಂಜುನಾಥ್ರವರು ಹಾಗೂ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಧಾನ ಪರಿಷತ್ ಶಾಸಕರಾದ ಮಾನ್ಯ ಶ್ರೀ ಎಂಎಲ್ ಅನಿಲ್ ಕುಮಾರ್ ರವರು ತಮ್ಮ ಮುಖಂಡರುಗಳೊಂದಿಗೆ ಕೋಲಾರ ನಗರಸಭೆ ಸಂತೆ ಮೈದಾನಕ್ಕೆ ಭೇಟಿ ನೀಡಿದ್ದು ಅಲ್ಲಿನ ಸ್ಥಳ ಪರಿಶೀಲನೆ ಮಾಡುತ್ತಾ ಅಲ್ಲಿರುವ ವ್ಯಾಪಾರಸ್ಥರಿಗೆ ಅವರ ಕುಂದುಕೊರತೆಗಳನ್ನು ವಿಚಾರಿಸುತ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಣೆ ನಡೆಸಿದರು. ಅಂಗಡಿಗಳನ್ನ ಅವರಿಗೆ ಅಂದ್ರೆ ಅದು 82 ದಿನಕ್ಕೂ ಅಂಗಡಿ ಕೊಟ್ಟು ಅದು ಫಿಕ್ಸ್. ಇಲ್ಲಿ ಯಾರಿದ್ದಾರೆ ಅದು ಫಿಕ್ಸ್, ನೋ ಚೇಂಜ್. ಅದರಲ್ಲಿ ಅಮರ್ಪೇಟೆಯಲ್ಲಿ ಅಂಗಡಿ ಕೊಡ್ತೀವಿ ಅಂತ ಬಿಟ್ಟು ಅಂಗಡಿನೇ ಕೊಟ್ಟಿಲ್ಲ ಅವ್ರಿಗೆ. ಸರ್, ಈಗ ಫುಡ್ ಕೋರ್ಟ್ ಅಲ್ಲಿ ಯಾವ ರೀತಿ ಸೆಂಟ್ರಲ್ಲಿ ನೀರಿಂದು ಆರ್ಒ ಪ್ಲಾಂಟ್ ಹಾಕ್ಸ್ತಾರೆ. ಆಮೇಲೆ ಸೆಂಟ್ರ್ ಒಂದು ಕಟ್ಟೆ, ಆ ಕಡೆ ಒಂದು ಈ ಕಡೆ ಒಂದು ಫುಲ್ಲು ಡ್ರೆಸ್ ಬರುತ್ತೆ. 107 ಅಂಗಡಿ ಇಲ್ಲಿರೋರಿಗೆ ಸರ್. ಹಾಂ, ಇಲ್ಲ ಸರ್, ಇಲ್ಲ ಒಂದೇ 107 ಬರುತ್ತೆ. 104 ಬರುತ್ತೆ ಸರ್. ಸೆಂಟ್ರ್ ಕಟ್ಟೆ ಪಂಪು ಮೋಟ್ರು ಎಲ್ಲ ವಾಪಸ್ ತಗೋತೆ. ಅದೇ ಕೇಸ್ ಹಾಕಿರೋದು ಇಲ್ಲ, ಅವ್ರು ಮಾತಾಡಿ ಜಾಗ ಕೊಟ್ಟಿದ್ದಾರೆ. ಇಲ್ಲಿಂದ ಇದು ರಸ್ತೆ ಸರ್, ಇದು ಅದು ಅನಾಥರೈಸ್ ಆಗ್ತಿದೆ ಸರ್. ರಸ್ತೆ ಈ ಕಡೆ ಇದ್ದಿದ್ದು, ಆ ಕಡೆ ಅಲ್ಲ. ನೀವು ನೋಡಿ, ಅದು ಇಲ್ಲ ಸರ್, ನೋಡಿ ಚೆಕ್ ಮಾಡಿದ್ರು. ಡಿ ಸಿ ಅವರು ಬಂದಿದ್ರು, ಚೆಕ್ ಮಾಡಿದ್ರು. ಅದು ರಸ್ತೆ ಇದೆ ನೋಡಪ್ಪ, ಈ ಕಡೆ ಇತ್ತು, ಇಲ್ಲೂ ಇತ್ತು, ಇಲ್ಲೂ ಇತ್ತು. ಸರ್, ನಾವೇ ಈಗ ತರಕಾರಿ ಇತ್ತು ಬಂದಿದ್ದೀವಿ. ಮೆಣಸಿನಕಾಯಿ, ಬೀನ್ಸು, ಕ್ಯಾಪ್ಸಿಕಮ್ಮು, ಮಾರ್ಕೆಟ್ ಕೊತ್ತಂಬರಿ ಎಲ್ಲ ಇದೆ. ಒಳ್ಳೆ ಕೆಲಸ ಮಾಡಿ ಸರ್. ಅಷ್ಟೇ. ಈಗ ನಾವು ಈಗ ಅಂಗಡಿಗಳೇ ಮಾಡ್ಕೊಡ್ತೀವಿ. ಸರ್ವೆ ಮಾಡಿದ್ದೀವಿ. 83 ಜನ ಇದ್ದಾರೆ. ಇನ್ನವರು ಯಾರು ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಸರ್ವೆ ಮಾಡ್ತೀವಿ. ಸುತ್ತಮುತ್ತ ಯಾರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಸರ್ವೆ ಮಾಡ್ತೀವಿ. ಅವ್ರಿಗೆ ಕೊಡಬೇಕು ಅಂತ ಇದು ಮಾಡಿದ್ದು. ಇದನ್ನು ಇವರು ಸ್ಟೇ ವೆಕೇಟ್ ಮಾಡಿಸ್ತಾರೆ. ಅವರು ಒಪ್ಕೊಂಡಿದ್ದಾರೆ. 16ನೇ ತಾರೀಕು ಇದೆ ಸರ್. ಸ್ಟೇ ವೆಕೇಟ್ ಮಾಡಿಸ್ಬಿಟ್ಟು 4 ಕನೆಕ್ಷನ್ ಕೊಟ್ಟು. ಹ್ಞೂ ಸರ್, ಇದು ಉಪಯೋಗ ಸರ್. ಈಗ ಆರ್ಒ ಪ್ಲಾಂಟ್ ಆಗ್ತವಾಗ ಉಪಯೋಗ ಆಚೆಗೂ ಬರುತ್ತೆ ಸರ್. 2 ಬೋರ್ ಇರೋದು, ಅದು ತಂದು ಕಟ್ಟಿದ್ದೀನಿ. ನೀರು ಏರಿಗೆ ಹೋಗ್ಬೇಕಾದ್ರೆ ಸರ್ ಎಲ್ಲ ಬರುತ್ತೆ, ಎಲ್ಲ ಬರುತ್ತೆ, ಅದಕ್ಕೆ ಎಲ್ಲ ಬರುತ್ತೆ. ಏನು ತೊಂದರೆ ಇಲ್ಲ, ನೀವೆಲ್ಲ ಇಟ್ಕೊಳ್ಳಿ. ಬಾ, ಕೂತ್ಕೊಂಡು ಹಲೋ. ಹಾಂ ಮೇಡಮ್.